ಸ್ಟೇಡಿಯಂ ಒಳಗೆ ಎಂಟ್ರಿ ಕೊಡಕ್ಕೆ ಮುಂಚೆನೆ ಸ್ಟೇಡಿಯಂ ಸುತ್ತ RCB ಫ್ಯಾನ್ಸ್ ಅಬ್ಬರ ಜೋರಾಗೇ ಇತ್ತು. ಎಲ್ಲೆಲ್ಲೂ RCB ಈ ವರ್ಷ ನಾವು ಕಪ್ ಗೆಲ್ಲಬಹುದು ಅಂತ ಕೊಹ್ಲಿ ಭರವಸೆ ಕೊಟ್ಟ ಮೇಲಂತೂ ಇನ್ನೊಂದು ಕಪ್ ಇದೇ ವರ್ಷ ಬೆಂಗಳೂರಿಗೆ ಬರುತ್ತೆ ಅಂತ ನಾನು ಸೇರಿದಂತೆ ಎಲ್ಲಾ ಫ್ಯಾನ್ಸು ನಂಬ್ಕೊಂಡಿದ್ದೀವಿ. ಆದ್ರೆ ಈ ಸಲ ಲೋಗೋದಲ್ಲಿ RCB ಅಂತ ಹಾಕಿದ್ದು ನೋಡಿ ನಾನಂತೂ ಫುಲ್ ಖುಷಿ ಆಗ್ಬಿಟ್ಟೆ. ಲೋಗೋ ಜೊತೆಗೆ ಟೀಮ್ ಜರ್ಸಿ ಕೂಡ ಚೇಂಜ್ ಮಾಡಿದ್ದಾರೆ. ಅದರಲ್ಲೂ ವಿರಾಟ್ ಕೊಹ್ಲಿ ಇದು RCBಯ ಹೊಸ ಅಧ್ಯಾಯ ಅಂತ ಕನ್ನಡದಲ್ಲಿ ಮಾತಾಡಿದ ಮೇಲೆ ಅಲ್ಲಿಂದ ಫ್ಯಾನ್ಸ್ ಕೂಗು 110 dBಗೂ ಜಾಸ್ತಿ ಇತ್ತು. ಅಪ್ಪು ಹೆಸರಲ್ಲಿ ಜರ್ಸಿ ರಿಲೀಸ್ ಮಾಡಿದಾಗ್ಲೂ ಫ್ಯಾನ್ಸ್ ದಿಲ್ ಖುಷ್ ಆಗ್ಬಿಟ್ರು. ಟೋಟಲಿ ಅನ್ಬಾಕ್ಸ್ ಇವೆಂಟ್ RCBಯ ಫ್ಯಾನ್ಸ್ ಮೂಡೇ ಚೇಂಜ್ ಮಾಡ್ಬಿಡ್ತು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಚರ ಶಂಕರ್. ನಿನ್ನೆ ನಾನು RCB ಅನ್ಬಾಕ್ಸ್ ಇವೆಂಟ್ಗೆ ಹೋಗಿದ್ದೆ. ಆಸ್ ಅ RCB ಫ್ಯಾನ್ ಹೆಂಗಿತ್ತು ಗೊತ್ತಾ ಇವೆಂಟ್? ನನಗೆ ಸಖತ್ ಖುಷಿ ಕೊಟ್ಟಿದ್ದು ಏನು ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ಸಖತ್ ಖುಷಿ ಕೊಡೋ ವಿಷಯ ಇದೆ, ಲಾಸ್ಟ್ ತನಕ ನೋಡಿ. RCB ಅನ್ಬಾಕ್ಸ್ ಇವೆಂಟ್ಗೆ ಹೋಗಬೇಕು ಅಂತ RCB ಫ್ಯಾನ್ಸ್ ಸಖತ್ ಟ್ರೈ ಮಾಡಿದ್ರು. ಆದರೆ ಎಲ್ರಿಗೂ ಹೋಗೋಕ್ಕೆ ಚಾನ್ಸ್ ಸಿಗಲಿಲ್ಲ. ಬಟ್ ನನ್ನ ಲಕ್ ಚೆನ್ನಾಗಿತ್ತು ಅನ್ಸುತ್ತೆ. ನನಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಲೈವಲ್ಲಿ ಈವೆಂಟ್ ನೋಡೋ ಹಾಗೆ ಚಾನ್ಸ್ ಸಿಕ್ತು. ಸ್ಟೇಡಿಯಂ ಒಳಗೆ ಎಂಟ್ರಿ ಕೊಡಕ್ಕೆ ಮುಂಚೆನೆ ಸ್ಟೇಡಿಯಂ ಸುತ್ತ RCB ಫ್ಯಾನ್ಸ್ ಅಬ್ಬರ ಜೋರಾಗೇ ಇತ್ತು. ಎಲ್ಲೆಲ್ಲೂ RCB ಒಳಗೆ ಎಂಟ್ರಿ ಕೊಟ್ರೆ ಅಲ್ಲಿ ಜಾತ್ರೆನೇ ನಡೆಯುತ್ತೇನೋ ಅನ್ನೋ ತರ ರಂಗಾಗಿತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ಫ್ಯಾನ್ಸ್ ಅನ್ಬಾಕ್ಸ್ ಇವೆಂಟ್ಗೆ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ರು. ಏನೇನಾಯ್ತು ಒಳಗೆ ಅನ್ನೋದ್ರ ಕೀ ಹೈಲೈಟ್ಸ್ ಬಗ್ಗೆ ಹೇಳ್ತೀನಿ, ಕೇಳಿ. ನನಗೆ ಇಡೀ ಈವೆಂಟ್ ಅಲ್ಲಿ ಸಖತ್ ಖುಷಿ ಕೊಟ್ಟಿದ್ದು ಏನ್ ಗೊತ್ತಾ? RCB ಹೆಸರು ಚೇಂಜ್ ಮಾಡಿದ್ದು. ಇಲ್ಲಿ ತನಕ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಂತ ಇದ್ದಿದ್ದು ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಚೇಂಜ್ ಆಯ್ತು. ಇದು ಅನ್ವೀಲ್ ಆಗ್ತಾ ಇದ್ದ ಹಾಗೆ ಫ್ಯಾನ್ಸ್ ಎಲ್ಲ ಆಕಾಶಕ್ಕೆ ಕೇಳೋ ತರ RCB ಅಂತ ಕಿರ್ಚೋಕೆ ಶುರು ಮಾಡಿದ್ರು. ಅದರಲ್ಲೂ ವಿರಾಟ್ ಕೊಹ್ಲಿ ಇದು RCBಯ ಹೊಸ ಅಧ್ಯಾಯ ಅಂತ ಕನ್ನಡದಲ್ಲಿ ಮಾತಾಡಿದ ಮೇಲೆ ಅಲ್ಲಿಂದ ಫ್ಯಾನ್ಸ್ ಕೂಗು 110 dBಗೂ ಜಾಸ್ತಿ ಇತ್ತು. ಕೊಹ್ಲಿ ಅನ್ನೋ ಸೌಂಡ್ ಅಂತೂ ಇಡೀ ಬೆಂಗಳೂರನ್ನ ಆವರಿಸಿಕೊಂಡಿತ್ತು ಅನ್ಬೋದು. ಈ ವರ್ಷ ನಾವು ಕಪ್ ಗೆಲ್ಲಬಹುದು ಅಂತ ಕೊಹ್ಲಿ ಭರವಸೆ ಕೊಟ್ಟ ಮೇಲಂತೂ ಇನ್ನೊಂದು ಕಪ್ ಇದೇ ವರ್ಷ ಬೆಂಗಳೂರಿಗೆ ಬರುತ್ತೆ ಅಂತ ನಾನು ಸೇರಿದಂತೆ ಎಲ್ಲಾ ಫ್ಯಾನ್ಸು ನಂಬ್ಕೊಂಡಿದೀವಿ. ಇನ್ನು ಲೋಗೋದಲ್ಲಿ ಬೆಂಗಳೂರು ಅಂತ ಹೆಸರು ಚೇಂಜ್ ಮಾಡೋದ್ರ ಜೊತೆಗೆ RCBಯ ಹೊಸ ಲೋಗೋ ಕೂಡ ಲಾಂಚ್ ಮಾಡಿದ್ರು. ಇದು 5ನೇ ಸಲ RCBಯ ಲೋಗೋ ಚೇಂಜ್ ಆಗಿರೋದು. ಯಾವಾಗಲೂ RC ಅನ್ನೋ ಲೆಟರ್ಸ್ ಮೇಲೆ ಲೋಗೋ ಡಿಸೈನ್ ಮಾಡ್ತಿದ್ರು. ಆದರೆ ಈ ಸಲ ಲೋಗೋದಲ್ಲಿ RCB ಅಂತ ಹಾಕಿದ್ದು ನೋಡಿ ನಾನಂತೂ ಫುಲ್ ಖುಷಿ ಆಗ್ಬಿಟ್ಟೆ. ಲೋಗೋ ಜೊತೆಗೆ ಟೀಮ್ ಜರ್ಸಿ ಕೂಡ ಚೇಂಜ್ ಮಾಡಿದ್ದಾರೆ. ಜರ್ಸಿಯಲ್ಲಿ ಬ್ಲ್ಯಾಕ್ ಕಲರ್ ಇದ್ರೆ ಅಪಶಕುನ ಅಂತ ಅನ್ಸುತ್ತೆ. ಸೊ ಈಗ RCB ರೆಡ್ ಅಂಡ್ ಬ್ಲೂ. ಇಡೀ ಈವೆಂಟ್ ಅಲ್ಲಿ ಮತ್ತೊಂದು ಸಖತ್ ಇಷ್ಟ ಆಗೋ ಮೂಮೆಂಟ್ ಯಾವ್ದು ಗೊತ್ತಾ? ಮೊನ್ನೆ ತಾನೇ WPL ಕಪ್ ಗೆದ್ದ RCBಯ ವುಮೆನ್ಸ್ ಟೀಮ್ಗೆ ವಿರಾಟ್ ಕೊಹ್ಲಿ ಅಂಡ್ ಟೀಮ್ ಗಾರ್ಡ್ ಆಫ್ ಹಾನರ್ ಕೊಟ್ಟಿತ್ತು. ಮೊದಲೇ ಬೆಂಗಳೂರು ಟೀಮ್ ಹೆಣ್ಮಕ್ಳು ಕಪ್ ಗೆದ್ದ ಖುಷಿಲಿದ್ರು. ಆ ಖುಷಿ ನಿನ್ನೆ ಅನ್ಬಾಕ್ಸ್ ಇವೆಂಟ್ ನಲ್ಲಿ ಡಬಲ್ ಆಗಿತ್ತು. ಟ್ರೋಫಿ ಜೊತೆ WPL ಗೆದ್ದ ಬೆಂಗಳೂರು ಹುಡುಗಿರು ಕುಣದು ಕುಪ್ಪಳಿಸಿದ್ರು. ಬ್ಲ್ಯಾಕ್ ಟೀ ಶರ್ಟ್ ಹಾಕೊಂಡು ಇಡೀ ಸ್ಟೇಡಿಯಂನ ರೌಂಡ್ ಹೊಡೆದು ತಮ್ಮ ಖುಷಿನ ಫ್ಯಾನ್ಸ್ ಜೊತೆಗೆ ಹಂಚ್ಕೊಂಡ್ರು. ಇದಕ್ ಮುಂಚೆ ಬ್ರೋದಾವಿ ಐಗಿರಿ ನಂದಿನಿ ಸಾಂಗ್ ಚಿನ್ನಸ್ವಾಮಿ ಸ್ಟೇಡಿಯಂ ಎನರ್ಜಿ 100 ಪಟ್ಟು ಜಾಸ್ತಿ ಮಾಡ್ತು. ಅದಾದ್ಮೇಲೆ ಜಾನ್ ಇಂಡಿಯನ್ ಸಹ ಅಲ್ಲಿದ್ದ ಫ್ಯಾನ್ಸ್ಗಳನ್ನ ಸಖತ್ ಎಂಟರ್ಟೈನ್ ಮಾಡಿದ್ರು. ಮತ್ತೊಂದ್ ಕಡೆ ರಘು ದೀಕ್ಷಿತ್ ತಮ್ಮ ಕಾನ್ಸರ್ಟ್ ಮೂಲಕ ಸ್ಟೇಡಿಯಂನ ವೈಬೇ ಚೇಂಜ್ ಮಾಡ್ಬಿಟ್ರು. ಜನ ರಘು ದೀಕ್ಷಿತ್ ಹಾಡಿಗೆ ಹುಚ್ಚೆದ್ದು ಕುಣಿದಾಡಿದ್ರು. ಇನ್ಫ್ಯಾಕ್ಟ್ ನಾನು ಕುಣಿತಾ ಇದ್ದೆ. ಅದಾದ್ಮೇಲೆ ಇದ್ದಿದ್ದು ಕಿಕ್ಕು. ಇಂಟರ್ನ್ಯಾಷನಲ್ ಸ್ಟಾರ್ ಆಲನ್ ವಾಕರ್ ಸ್ಟೇಜ್ ಮೇಲೆ ಬಂದಿದ್ದೇ ತಡ. ಒಂಥರ ಎಲೆಕ್ಟ್ರಿಫೈ ಆಗೋಯ್ತು ಸ್ಟೇಡಿಯಂ. ಇನ್ನೊಂದು ಬ್ಯೂಟಿ ಏನ್ ಗೊತ್ತಾ? RCBಗೆ ಅಂತ ಆಲನ್ ವಾಕರ್ ಹೊಸ ಥೀಮ್ ಸಾಂಗ್ ಅಂಡ್ ಟೀಮ್ ಸಾಂಗ್ ಪ್ರೆಸೆಂಟ್ ಮಾಡಿದ್ರು. ಆ ಸಾಂಗ್ ಕೇಳಿ ಆಲ್ರೆಡಿ ಕಪ್ ಗೆದ್ದಷ್ಟೇ ಖುಷಿ ಆಗ್ಬಿಟ್ರು RCB ಫ್ಯಾನ್ಸ್. ನಮ್ ಕರ್ನಾಟಕದ ಫಾಸ್ಟ್ ಬೌಲರ್ RCBಯನ್ ವಿನಯ್ ಕುಮಾರ್ ಅವರಿಗೆ ಹಾಲ್ ಆಫ್ ಫೇಮ್ ಅವಾರ್ಡ್ ಕೂಡ ಕೊಟ್ರು. ನಮ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈವೆಂಟ್ ಅಲ್ಲಿ ಕಾಣಿಸ್ಕೊಂಡ್ರು. ಅಪ್ಪು ಹೆಸರಲ್ಲಿ ಜರ್ಸಿ ರಿಲೀಸ್ ಮಾಡಿದಾಗ್ಲೂ ಫ್ಯಾನ್ಸ್ ದಿಲ್ ಖುಷ್ ಆಗ್ಬಿಟ್ರು. ಟೋಟಲಿ ಅನ್ಬಾಕ್ಸ್ ಇವೆಂಟ್ RCBಯ ಫ್ಯಾನ್ಸ್ ಮೂಡೇ ಚೇಂಜ್ ಮಾಡ್ಬಿಡ್ತು. ವುಮೆನ್ಸ್ ಟೀಮ್ ಕಪ್ ಗೆದ್ದ ಜೋಶಲ್ಲಿದ್ರೆ ನಾವು ಕಪ್ ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿದ್ರು ಮೆನ್ಸ್ ಟೀಮ್. ಕಪ್ ವಿಚಾರದಲ್ಲಿ ಈ ಸಲ RCB ಫ್ಯಾನ್ಸ್ ಹೇಳೋದೊಂದೇ, ಒನ್ಸ್ ಮೋರ್.
ಟೋಟಲಿ ಒಂದು ಸಖತ್ ಕಿಕ್ ಇರೋ ಈವೆಂಟ್ಗೆ ನಾನು ಹೋಗಿದ್ದೆ ಅನ್ನೋ ಖುಷಿ ಹಂಚ್ಕೊಳ್ಳೋಕ್ಕೆ ಈ ವಿಡಿಯೋ ಮಾಡಿದೆ. ನೀವು RCB ಅನ್ಬಾಕ್ಸ್ ಇವೆಂಟ್ ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಕ್ಲಿಪ್ಸ್ ಇದೆ ನೋಡಿ. ಹಾಗೆ ಸ್ಪೀಡ್ ಪ್ಲಸ್ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ, ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.